ನನ್ನ ಹೆಸರು ಶಂಕರ್ ಅಂತ ಹೇಳಿ. ಆ, ಕರ್ನಾಟಕ ದಲಿತ ಸಂಘ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಮೈಸೂರು ಜಿಲ್ಲಾ ಸಮಿತಿ ಅಧ್ಯಕ್ಷರು ಮಾತಾಡ್ತಾ ಇರೋದು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಸಂಪುಟದಲ್ಲಿ ಪಾಸ್ ಆಗಿ ಮತ್ತೆ ರಾಜ್ಯಪಾಲರ ಅಂಕಿತ ಆಗಿ ಈಗಾಗಲೇ ಕಾನೂನು ಆಗಿದೆ. ಆ ಕಾನೂನನ್ನ ಸಂಪೂರ್ಣ ಜಾರಿ ಮಾಡಬೇಕು. ಮತ್ತೇನು ಈಗ 56,432 ಹುದ್ದೆಗಳಿದೆ, ಆ ಹುದ್ದೆನ ಒಳ ಮೀಸಲಾತಿ ಅನುಸರಿಸಿ ಕೆಲಸಕ್ಕೆ ತಗೋಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತೆ ಇನ್ನಿತರ ಮಾದಿಗ ಮತ್ತೆ 101 ಪರಿಶಿಷ್ಟ ಜಾತಿಗಳ ಅಧ್ಯಕ್ಷಗಳ ಸಮ್ಮುಖದಲ್ಲಿ ಈ ದಿನಾಂಕ 25/3/2026 ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತೆ ಮುಖ್ಯಮಂತ್ರಿಯವರ ಮನೆಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ದಲಿತ ಸಂಘ ಸಮಿತಿ ಹಮ್ಮಿಕೊಂಡಿದೆ. ಮೈಸೂರಿನಲ್ಲಿ ಭಾರಿ ಪ್ರತಿಭಟನೆ ಇದೆ, ಮತ್ತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಇದೆ ಈ ತಿಂಗಳು 25/3/2026. ಸರ್, ಇವತ್ತೊಂದು ಪ್ರತಿಭಟನೆ ನಡೆದಿದೆ. ಒಳಮೀಸಲನ್ನ ಜಾರಿ ಮಾಡಬೇಡಿ ಸರ್. ಈಗ ಅವರು ಒಳಮೀಸಲು ಜಾರಿ ಮಾಡಬೇಡಿ, ಅದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಅದೊಂದೇ ಆಯೋಗನ ಅವೈಜ್ಞಾನಿಕ ಅಂತ ಹೇಳ್ತಿಲ್ಲ. ಕಾಂತರಾಜ್ ಆಯೋಗ ಇರ್ಬೋದು, ಮತ್ತೆ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಆಯೋಗ ಇರ್ಬೋದು, ಎಲ್ಲಾ ಆಯೋಗನೂ ಸರಿ ಇಲ್ಲ ಅಂದ್ರೆ ಸರಿ ಇರೋದು ಯಾವುದು? ಆದ್ರೆ ಇವರು ಎಲ್ಲ ಆಧಾರ್ ಕಾರ್ಡ್ ಹಾಕಿ ವೈಜ್ಞಾನಿಕ ಮಾಡಿರೋಂಥದ್ದು. ಈಗ ಅವರು ಅವೈಜ್ಞಾನಿಕ ಅಂತ ಹೇಳ್ತಾರೆ, ಯಾವ ಆಧಾರದ ಮೇಲೆ ಅವೈಜ್ಞಾನಿಕ ಅಂತ ಹೇಳ್ತಾರೆ? ಹಂಗಾಗಿ ನಮ್ದು ಇದು ನಾಗಮೋಹನ್ ದಾಸ್ ವೈಜ್ಞಾನಿಕವಾಗಿದೆ, ಅದನ್ನ ಯಥಾವತ್ ಜಾರಿ ಮಾಡ್ಬೇಕಂತ ಹೇಳಿ ನಮ್ಮ ಉದ್ದೇಶ. ಎಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಿದೆ ಸರ್? ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೀತಾ ಇದೆ. ಅಂದ್ರೆ ಏನು, ಯಾವ ತರ ಪ್ರತಿಭಟನೆ ಆಗುತ್ತೆ? ಅದು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀರಾ ಅಥವಾ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ? ಸರ್, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರ ಮನೆಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇದೆ, ರ್ಯಾಲಿ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರಿ ಪ್ರತಿಭಟನೆಯನ್ನ ದಲಿತ ಸಂಘ ಸಮಿತಿ ಮತ್ತೆ ಇನ್ನಿತರ ಯಾರು ನಮ್ಮ ಮಾದಿಗ ಸಂಬಂಧಿತ ಜಾತಿಗಳಲ್ಲಿದೆ ಅವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಹ ಎಲ್ಲ ಒಟ್ಟಿಗೆ ಸೇರಿ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರಿ, ಒಂದ್ ಕಡೆ ಒಳಮೀಸಲಾತಿ ಜಾರಿ ಮಾಡೋದು ಬೇಡ, ವೈಜ್ಞಾನಿಕ ಅಂತ ಒಂದ್ ಗುಂಪು ಹೇಳುತ್ತೆ, ಒಂದ್ ಗುಂಪು ವೈಜ್ಞಾನಿಕ ಅಂತ ಹೇಳುತ್ತೆ. ಇದು ತಾರ್ಕಿಕವಾಗಿ ಯಾವ ರೀತಿ ಅಂತ್ಯ ಆಗ್ಬೋದು ಸರ್? ಈಗ ಅವರು ಕುತ್ತಿ ಮಾತಾಡಿದ್ರೆ ಅಂತ್ಯ ಆಗೇ ಆಯ್ತದೆ. ಇವ್ರು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದೇ ನಮ್ಮ ಹಳ್ಳಿ ಹೇಳ್ತಾರಲ್ಲ, ಜೊತೆಲುಂಡ್ರು ಅವರ ಕೈ ತಿನ್ಬೇಡ ಅಂತ, ಅದಾಯ್ತದೆ ಇಲ್ಲಿ. ಈಗ ಅದು ರೋಸ್ಟ್ ಬಿಲ್ ಸರಿ ಇಲ್ಲ ಅಂತ ಹೇಳ್ತಾರೆ, ಕುಂತ್ ಸರ್ ಮಾಡ್ಕೊಂಡು ಮುಗ್ದೇ ಹೋಯ್ತಲ್ಲ. ಈಗ ರಾಜ್ಯಪಾಲರು ಅಂಕಿತ ಆಗಿರೋದ್ರಿಂದ ಅದು ಕಾನೂನು ಆಗಿದೆ. ಆ ಕಾನೂನನ್ನ ಯಥಾವತ್ ಜಾರಿ ಮಾಡ್ಬೇಕಷ್ಟೇ ಸಿದ್ದರಾಮಯ್ಯ ಸಾಹೇಬ್ರು. ಈಗ ರೋಸ್ಟರ್ ಬಿಂದುನಲ್ಲಿ ಏನಿದೆ ಗೊಂದಲ ಇದೆ, ಆ ಗೊಂದಲ ಸರಿಪಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ರೋಸ್ಟರ್ ಬಿಂದು ಗೊಂದಲ ಏನಿದೆ ಕುತ್ಗೆ ಮಾತಾಡ್ಕ ಸರಿಪಡಿಸ್ಕೊಂಡ್ರೆ ಸರಿ ಹೋಯ್ತದೆ. ನಿಮ್ಮ ಮೈಸೂರು ಪ್ರತಿಭಟನೆ ಯಾವ ಮಾಡ್ತಾರೆ ಸರ್? ನಮ್ಮ ಮೈಸೂರು ಪ್ರತಿಭಟನೆ ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇಂದ ಅದೇ DFR ಅಲ್ಲಿ ಕಚೇರಿಯಿಂದ 200 ಮೀಟರ್ ಇದೆ, ಅಲ್ಲಿಂದ ಮೆರವಣಿಗೆ ಹೋಗಿ ಸಾಂಕೇತಿಕ ಪ್ರತಿಭಟನೆ ಮಾಡಿ DC ಅವ್ರಿಗೆ, ಸರ್ಕಾರಕ್ಕೆ DC ಅವ್ರ ಮುಖಾಂತರ ಮನವಿ ಕೊಡೋದು ನಮ್ಮ ಕಾರ್ಯಕ್ರಮ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಬೋಡಿಪುರ ಅಂತ ಹೇಳಿ, ಸಾಮಾಜಿಕ ನ್ಯಾಯ ಪರ ವೇದಿಕೆಯ ಮೈಸೂರು ಜಿಲ್ಲಾ ಅಧ್ಯಕ್ಷರು. ಇಂದಿನ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ಏನು 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಒಂದು ಐತಿಹಾಸಿಕ ತೀರ್ಪು. ಅಂದ್ರೆ ಸುಪ್ರೀಂ ಕೋರ್ಟ್ ನ 7 ನ್ಯಾಯಮೂರ್ತಿಗಳು ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಸಂವಿಧಾನದ ಪೀಠ ತೀರ್ಪು ಕೊಡ್ತು. ತೀರ್ಪು ಕೊಟ್ಟ ನಂತರ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಒಳ ಮೀಸಲಾತಿ ಕೋರ್ಟ್ ಅಲ್ಲಿ 2005 ಸಂತೋಷ್ ಹೆಗ್ಡೆ ತೀರ್ಪು ಏನಿತ್ತು, DV ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ, ಆ ತೀರ್ಪಲ್ಲಿ ಎಲ್ಲೆಲ್ಲಿ ಕೋರ್ಟ್ ಸ್ಟೇ ಇತ್ತು ಎಲ್ಲಾ ಕಡೆ ಒಳ ಮೀಸಲಾತಿ ರನ್ ಆಯ್ತು, ಹರಿಯಾಣ, ಪಂಜಾಬ್ ಮುಂತಾದ ರಾಜ್ಯದಲ್ಲಿ. ಹಾಗೆ ಈ 2024 ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಹರಿಯಾಣ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲಿನ ಆಳುವ ಸರ್ಕಾರಗಳು ಒಳ ಮೀಸಲಾತಿಗಳು ಆಯೋಗಗಳನ್ನು ರಚನೆ ಮಾಡಿ ತಕ್ಷಣ ರಿಪೋರ್ಟ್ ಕೊಟ್ಟ ತಕ್ಷಣ 101 ಜಾತಿಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ, ಎಲ್ಲೂ ಕೂಡ ಅಪಸ್ವರ ಬರದ ರೀತಿಯಲ್ಲಿ ಒಂದೇ ಏಟಿಗೆ ಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ತಮಗೆ ಗೊತ್ತಿರ್ಬೋದು, ಏನು ಹಿಂದೆ ಅವಧೂರು ವರದಿಯಿಂದ 84 ಚಿನ್ನಪ್ಪ ರೆಡ್ಡಿ ಕಮಿಷನ್ ಇರ್ಬೋದು, ಸದಾಶಿವ ವರದಿ ಇರ್ಬೋದು, 2011 ಜನಗಣತಿ ಇರ್ಬೋದು, ಕಾಂತರಾಜು ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಇರ್ಬೋದು, ಕೊನೆಗೆ ಇವತ್ತು ಏನು ಒಳ ಮೀಸಲಾತಿ ಅವೈಜ್ಞಾನಿಕ ಮೊದಲೊಂದು ರೋಸ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ, ಇವರೇ ಕೂಡ ಒತ್ತಡ ಹಾಕಿದ್ರು. ಏನಂತ, ಇದೇ ನಮ್ಮ ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ 2024 ನವೆಂಬರ್ ತಿಂಗಳಲ್ಲಿ ನಾವು ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ
ಆಯೋಗ ರಚನೆ ಮಾಡಿದ್ರೆ ನಾವೆಲ್ಲ ಬದ್ಧ ಅಂತ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ನಮ್ಮ SC/ST ನೌಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಹಾಗೂ ಮಾಜಿ ಮೇಯರ್ ಪುರುಷೋತ್ತಮ್ ಅವರು ಹೇಳಿದ್ರು, ನಾಗಮೋಹನ್ ದಾಸ್ ಅವರ ವರದಿ ನೇತೃತ್ವದಲ್ಲಿ ವರದಿ ಮಾಡಿದ್ರೆ ನಾವು ಗ್ಯಾರಂಟಿ ಒಪ್ಕೋತೀವಿ ಅಂತ. ಅವರೇ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಕೊಟ್ಟರು, ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಟ್ಟರು. ಇಲ್ಲಿ ತನಕ 35 ವರ್ಷದಿಂದ ಮಾದಿಗ ಸಮುದಾಯ ಏನು ಹೋರಾಟ ಮಾಡ್ಕೊಂಡು ಬಂದಿತ್ತು ಅಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಸದಾಶಿವ ವರದಿ ಇದೆ, ನಿಮ್ಮ ಮುಂದ ಮಾಧುಸ್ವಾಮಿ ಕಮಿಟಿ ಇದೆ, ನಮ್ಗೆ ಒಳ ಮೀಸಲಾತಿ ಕೊಡಿ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ನಮ್ಮ ಬೇಡಿಕೆ ಇತ್ತು. ಆದ್ರೆ ಇವರ ಬೇಡಿಕೆ ಹೊಸ ರಿಪೋರ್ಟ್ ಮಾಡಿ ಈ ಕೊಟ್ಟರೋ ವರದಿಗಳು ಸರಿ ಇಲ್ಲ ಅನ್ನೋದು ಅವೈಜ್ಞಾನಿಕ ಅಂದಿತ್ತು. ಅವ್ರ ಬೇಡಿಕೆ ಅಂತಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಆಯ್ತು. ಆಯೋಗ 48,000 ಸರ್ಕಾರಿ ಶಿಕ್ಷಕರನ್ನು ಬಳಸ್ಕೊಂಡು 110 ಕೋಟಿ ಸಾರ್ವಜನಿಕ ತೆರಿಗೆ ಹಣನ ಬಳಸ್ಕೊಂಡು ಅತ್ಯಂತ ವೈಜ್ಞಾನಿಕವಾದ ನಿಖರವಾದ ದತ್ತಾಂಶಗಳು ಏನ್ ಸುಪ್ರೀಂ ಕೋರ್ಟ್ ಎಂಪಾರಿಕಲ್ ಡಾಟಾ ಅಂತ ಹೇಳಿತ್ತು, ಆ ದತ್ತಾಂಶಗಳ ಆಧಾರದ ಮೇಲೆ ಮನೆಗೆ ಸರ್ವೆ ಮಾಡಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಇಡೀ ರಾಷ್ಟ್ರಕ್ಕೆ ಅತ್ಯಂತ ವೈಜ್ಞಾನಿಕವಾದ ಮಾದರಿಯಾದ ವರದಿ ಕೊಟ್ಟರು. ಆ ವರದಿ ಕೊಟ್ಟು ABCDE 5 ಗುಂಪುಗಳಾಗಿ ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಆನಂತರ ಏನೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಆಯ್ತು ತಾವು ನೋಡಿರ್ಬೋದು. ನೋಡಿ ಸ್ವಾಮಿ, ನಾವು ಹೇಳ್ತಾ ಇದೀವಿ, ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಆಗಸ್ಟ್ 2 ವರ್ಷ ಆಗ್ತಿದೆ. ಆದ್ರಿಂದ ನೀವು 15% ಗಾರು ಮಾಡಿ, 17% ಗಾರು ಮಾಡಿ, ಒಟ್ಟಿನಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಿ. ಯಾಕಂತಂದ್ರೆ ಏನವರು ಕಳೆದ ಫೆಬ್ರವರಿ 27ರಲ್ಲಿ ಒಂದು ಕ್ಯಾಬಿನೆಟ್ ಆಗುತ್ತೆ. ಆ ಕ್ಯಾಬಿನೆಟ್ ಅಲ್ಲಿ KH ಮುನಿಯಪ್ಪ ಮತ್ತೆ ಆರ್ವಿ ತಿಮ್ಮಪ್ಪ ಅವರು 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಒಳಗಡೆ ಒತ್ತಾಯ ಮಾಡಿದ್ದಾರೆ. ಆದ್ರೆ ಬೆಳಗ್ಗೆನಾಗ ಕ್ಯಾಬಿನೆಟ್ ಪ್ರೆಸ್ ರಿಲೀಸ್ ರಿಪೋರ್ಟ್ ಅಲ್ಲಿ ಆ ಅಂಶನೇ ತೆಗೆದುಬಿಟ್ಟಿದ್ದಾರೆ. ಕ್ಯಾಬಿನೆಟ್ ನಿರ್ಣಯಗಳನ್ನ ಈ ತರ ಉಲ್ಲಂಘನೆ ಮಾಡ್ತಾರೆ, ಒಳಗಡೆ ಕೆಲಸ ಮಾಡೋರು ಯಾರು? ಆದ್ರಿಂದ ಕೂಡಲೇ ಅಲ್ಲಿ ಕೆಲಸ ಮಾಡುವಂತಹ DPR ಇದ್ದಾಗ ರಂಜಿತ್ ಇದ್ರು. ಆದ್ರಿಂದ ಈ ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಬೇಕು. ಅದು ಮುಂದಿನ 2ನೇ ಹಂತದ ಹೋರಾಟ ಇದೆ. ಈಗ ಸದ್ಯಕ್ಕೆ ಏನೀಗ ಈ ಮಾನ್ಯ ಮುಖ್ಯಮಂತ್ರಿಗಳು ನಾವು 12ನೇ ತಾರೀಕು ಬೃಹತ್ ಹೋರಾಟ ಬೆಂಗಳೂರಲ್ಲಿ ಏನ್ ನಡೆಯುತ್ತೋ ಆ ಹೋರಾಟದಲ್ಲಿ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಫ್ರೀಡಂ ಪಾರ್ಕ್ ಕಳಿಸಿದ್ರು. ನಂತರ ನಮ್ಮ ಲೀಡರ್ಗಳು ಕೂಡ, ಹೋರಾಟಗಾರರು ಕೂಡ ಆ ವಿಧಾನಸೌಧ ಮಾತಾಡ್ಕೊಂಡು ಬಂದು 27ಕ್ಕೆ ವಿಶೇಷ ಅಧಿವೇಶನ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಮಾಡಿದರೆ ನಾನು ಅವತ್ತು ತಾರ್ಕಿಕ ಅಂತ್ಯ ಕಾಣಿಸ್ತೀನಿ, ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರೆ. ಅದಲ್ಲದೆ ನಮ್ಮ ಮಾದಿಗ ಸಂಘಟನೆಗಳು ಇವತ್ತು 23 ಬೆಂಗಳೂರಲ್ಲಿ ಮಾದಾರ ಮಹಾಸಭಾದಲ್ಲಿ ರಾಜ್ಯ ಮಟ್ಟದ ಮೀಟಿಂಗ್ ಕರೆದಿದ್ದಾರೆ. ನಿನ್ನೆ ಕೂಡ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಾದಿಗರ ಯುವಕರದ್ದು ದೊಡ್ಡ ಒಂದು ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಶಾಸಕರ ಭವನ ವಿಧಾನ ಬೆಂಗಳೂರಲ್ಲಿ. ಅಲ್ಲೂ ಕೂಡ ನಾವು 27ಕ್ಕೆ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಗಂಟೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕಾನೂನು ಭಂಗ ಚಳವಳಿ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮನ್ನ ಏನ್ ಮಾಡಿದ್ರು ಪರವಾಗಿಲ್ಲ, ಆ ಒಳ ಮೀಸಲಾತಿನ ಪಡೆದೇ ತೀರ್ತೀವಿ. ಸರ್ಕಾರಕ್ಕೆ ಅದೆಲ್ಲ ಆಸ್ಪದ ಕೊಡಬಾರ್ದು. ಇವತ್ತು ಒಂದು ಒಳ ಮೀಸಲಾತಿ ಕೆಲವರು ಬೇಡ ಅಂತಾರೆ, ಕೆಲವರು ಮತ್ತೊಂದು ಹೇಳ್ತಾರೆ, ಅದೆಲ್ಲ ನೆಪ ಮಾತ್ರ. ಕೂಡಲೇ, ಯಾಕಂದ್ರೆ 2008ರಿಂದ 23 ಚುನಾವಣಾ ಭರವಸೆಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರವು ಬೆಳಗಾವಿಯ ಚಳಿವೆ ಅಧಿವೇಶನದಲ್ಲಿ 2 ಅಧಿವೇಶನದಲ್ಲೂ ಕೂಡ ಇಟ್ಟು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಬಹುಮತದ ಚರ್ಚೆ ಮಾಡಿ ನಂತರ ಕ್ಯಾಬಿನೆಟ್ ನಿರ್ಣಯ ಮಾಡಿ ರಾಜ್ಯಪಾಲರು ಕಳಿಸಿ, ರಾಜ್ಯಪಾಲರು ಕೂಡ ಅಂಕಿತ ಆಗಿ ಕಾಯ್ದೆ ಆಗಿದೆ. ಈ ಕಾಯ್ದೆ ಆದ್ಮೇಲೆ ಅನುಷ್ಠಾನ ಮಾಡಕ್ಕೇನು? ನನಗನ್ಸುತ್ತೆ ಈಗ ಒಳ ಮೀಸಲಾತಿಗಳೆಲ್ಲ ಬೇಡ, ಅವಾಗ ಅದು ನಗೆಯ ಪಾಟ್ಲು, ಅದು ನಗುವಂತ ವಿಚಾರ. ಯಾಕಂದ್ರೆ ಕಾನೂನು ಆಗ್ಬಿಟ್ಟಿದೆ. ನೋಡಲ್ ಇಲಾಖೆ ಬಂದು ಸಮಾಜ ಕಲ್ಯಾಣ ಇಲಾಖೆ ಹೆಂಗ್ ಅನ್ಯಾಯ ಯಾಕೆ ಸಾಧ್ಯ? ಇವತ್ತು ENT ಅಂತ ರಿಟೈರ್ಡ್ ಆಗಿ 15 ವರ್ಷ ಆದರೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಲಹೆಗಾರರಿದ್ದಾರೆ. ಇವೆಲ್ಲ ಅವ್ರ ಸಲಹೆ ಮೇಲೆ ನಡೆದಿರೋದು. ಆದ್ರಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ದಯಮಾಡಿ ನಾವೆಲ್ಲ ಅಸ್ಪೃಶ್ಯ ಸಮುದಾಯಗಳು ಮುಂದಿನ ರೀತಿಯಲ್ಲಿ ಒಟ್ಟುಕೋಬೇಕು. ಆದ್ರಿಂದ ಏನು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಏನ್ ಸಮಸ್ಯೆ ಬಗೆಹರಿಸಿದಂತ ಸಮಸ್ಯೆಗಳನ್ನೆಲ್ಲ ಕೂತು ಮಾತಾಡಿ 27ನೇ ತಾರೀಕು ಇದಕ್ಕೆ ಅಂತಿಮ ಮುಕ್ತಿ ಆಡಿ ನಾವೆಲ್ಲರೂ ಸೌಹಾರ್ದಯುತವಾಗಿ ನಮ್ಮ ಪಾಲನ ಹಂಚ್ಕೊಂಡು ನಮ್ಮ ಏನು ಸದೃಢ ರಾಷ್ಟ್ರ ಮತ್ತೆ ನಮ್ಮ ಸಮಾಜ ಕಟ್ಟ ಕಡೆಗೆ ನಾವು ಮುಂದುವರೋಣ ಅಂತ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ.